ಯಡ್ರಾಮಿ ತಾಲೂಕಿನ ಬೀಳ್ವಾರ ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಭಾರೀ ಕಳ್ಳತನ ನಡೆದಿದೆ. ಮಧ್ಯರಾತ್ರಿ ಸುಮಾರು 3 ಗಂಟೆಗೆ ದೇವಸ್ಥಾನಕ್ಕೆ ನುಗ್ಗಿದ ಖದೀಮರು ದೇವಿಯ 5 ತೊಲೆ ಬಂಗಾರ ಹಾಗೂ 40 ತೊಲೆ ಬೆಳ್ಳಿ ಆಭರಣಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಯಡ್ರಾಮಿ ಪೊಲೀಸರು ದೌಡಾಯಿಸಿ ಪರಿಶೀಲನೆ ನಡೆಸುತ್ತಿದ್ದು ಕಳ್ಳರ ಪತ್ತೆಗೆ ಜಾಲ ಬೀಸಿದ್ದಾರೆ. ಈ ವೇಳೆ ಗ್ರಾಮದ ಮುಖಂಡರಾದ ಅಯ್ಯನಗೌಡ ಕೊಡಮ್ಮನಹಳ್ಳಿ, ಮಡಿವಾಳಪ್ಪ ಪಡಶೆಟ್ಟಿ ಹಾಗೂ ದೇವಸ್ಥಾನದ ಅರ್ಚಕ ಸಂತೋಷ್ ವಿಶ್ವಕರ್ಮ ಸೇರಿದಂತೆ ಹಲವು ಗ್ರಾಮಸ್ಥರು ಉಪಸ್ಥಿತರಿದ್ದರು. ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ನಮ್ಮೂರಲ್ಲಿ ದೇವತಿ ಮೈಮ್ಯಾಗ ಹಾಕಿದ ಬಂಗಾರ ಒಂದು 5 ತೊಲೆ ಬಂಗಾರ ರಾತ್ರಿ ಬಂದು ಕಳ ಮಾಡ್ಕೊಂಡು ಹೋಗ್ಯಾರ. ಅದನ್ನ ಯಾವುದೇ ಹಾಲತ್ನಲ್ಲಿ ನೀವು ಅದನ್ನ ಸ್ವಲ್ಪ ಜನರಿಗೆ ತಿಳಿಸಿ ಹಿಡಿದುಕೊಡ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಗುಡಿಯ ಭುವನೇಶ್ವರಿ ಬೀಳ್ವಾರ ಅರ್ಚಕರು ಇಂದು ಬೆಳಗ್ಗೆ 5 ಗಂಟೆಗೆ ನಮ್ಮ ಹಳೆಯ ಕಸ ಗುಡಿಸ್ಲಕ್ಕಂತ ಬರೋಷ್ಟರಲ್ಲಿ ಇಡೀ ಇಲ್ಲಿ ಮುರಿದು ಕಳವಾಗಿದ್ದರೆ 5 ತೊಲೆ ಬಂಗಾರ, ಒಂದು 40 ತೊಲೆ ಬೆಳ್ಳಿ ದೋಚ್ಕೊಂಡು ಹೋಗ್ಯಾರ. ಆಮೇಲೆ ಎಲ್ಲ ಊರಿನ ಪ್ರಮುಖರಿಗೆಲ್ಲ ಫೋನ್ ಮಾಡಿ ಕಚ್ಚಿದ್ವಿ, ನೋಡ್ಕೊಂಡು ಹೋಗ್ಯಾರ. ಹೊರಂಗೆ ಬೆಳಗ್ಗೆ 5 ಗಂಟೆ ಕಸ ಗುಡಿಸ್ತಕ್ಕಂತ ನಮ್ಮ ಹಳೆಯ ಬಂದು ನೋಡಿದರೆ ಅಷ್ಟರಲ್ಲಿ ಗುಡಿ ಕೀಲಿ ಮುರಿದು ಎಲ್ಲ ಕಳು ಮಾಡ್ಕೊಂಡು ಹೋಗ್ಯಾರ. 5 ತೊಲೆ ಬಂಗಾರ ತಾಯಿ ಕೊರಳಲ್ಲಿ, ಆಮೇಲೆ 40 ತೊಲೆ ಬೆಳ್ಳಿ, ಕಾಲ್ಗಡಗ, ಉರುಳಿ ಎಲ್ಲ ಸೇರಿ ಡಾಬಾ 40 ತೊಲೆ ಬೆಳ್ಳಿ, 5 ತೊಲೆ ಅನ್ನೋದು ಬಂಗಾರ ಆಭರಣಗಳು ಎಲ್ಲ ದೋಸ್ಕೊಂಡು ಹೋಗ್ಯಾರ. ಯಾವ ಮಧ್ಯರಾತ್ರಿ ಯಾವಾಗ ಆಗ್ಯಾರ ಗೊತ್ತಿಲ್ಲ. ಗ್ರಾಮದ ದೇವತೆ ಗುಡಿ ಕಳವು ಮಾಡಿರ್ತಾರೆ. ಇದು ಬೀಳ್ವಾರ ಗ್ರಾಮದ ಪ್ರಮುಖ ದೇವಸ್ಥಾನಗಳ ಪ್ರಮುಖ ಎಲ್ಲ ಸರ್ವ ಧರ್ಮದವರು ಈ ಗ್ರಾಮ ದೇವತೆಯನ್ನೇ ಅನುಸರಣೆ ಮಾಡ್ತಿದ್ದರು. ಇದು ಈ ಕಳವು ನಡೆದದ್ದು ಮಧ್ಯರಾತ್ರಿ 2 ರಿಂದ 5 ಗಂಟೆ ಒಳಗಾಗಿದೆ. ರಾತ್ರಿ ಕಳವು ಮಾಡ್ಕೊಂಡು ಹೋಗ್ಯಾರ. ಆದಷ್ಟು ಬೇಗನೆ ಇದನ್ನು ಪತ್ತೆ ಹಚ್ಚಬೇಕಂತೇಳಿ ವಿನಂತಿಸಿಕೊಳ್ಳೋದು ಬೀಳ್ವಾರ ಗ್ರಾಮಸ್ಥರ ಪರವಾಗಿ ಕೇಳಿಕೊಳ್ಳೋದು. ನಾವು ಬೀಳ್ವಾರ ಗ್ರಾಮದಲ್ಲಿ ದೇವತಿ ಗುಡಿಯನ್ನು 5 ತೊಲೆ ಬಂಗಾರ ಮತ್ತು 30 ತೊಲೆ ಬೆಳ್ಳಿಯನ್ನು ರಾತ್ರಿ 1:15 ಸುಮಾರನ್ನು ಕಳವು ಮಾಡ್ಕೊಂಡು ಹೋಗಿರ್ತಾರೆ. ಅವರಿಗೆ ಬೇಗನೆ ಎಲ್ಲಿ ಇದ್ದರೆ ಪರಿಶೀಲಿಸಬೇಕು.